ಬಟ್ ಇದನ್ನು ನಾನು ಗ್ಯಾರಂಟಿ ಬಾರ ಗೀರ ಅಂತ ಕರೆಯಲ್ಲ. ಬಾರ ಇರಬಹುದು, ಕಡಿಮೆ ಆಗಬಹುದು ಅವ್ರಿಗೆ ಲಾಸು. ಯು ಶಾಲ್ ಕಟ್ ಡೌನ್ ದೋಸ್ ನಂಬರ್ಸ್ ಆಫ್ ಫೂಲಿಶ್ನೆಸ್. ಅದು ಎಲ್ಲ ಸರ್ಕಾರಗಳಲ್ಲಿದ್ದಾಗಲೂ ಮಾಡ್ಕೊಂಬಂದಿದ್ದೀರಿ. ಹೌ ಕ್ಯಾನ್ ಒಂದು ರಾಜ್ಯ 80% ಅಂದರೆ 1.27 ಕೋಟಿ BPL ಕಾರ್ಡ್ ಇಶ್ಯೂ ಮಾಡ್ಕೋತಿದ್ದಿಲ್ಲ? ಮಾನ ಮರ್ಯಾದೆ ನಾಚಿಕೆ ಇದೆಯೇನ್ರಿ ನಿಮಗೆ, ಸರ್ಕಾರಗಳಿಗೆ? ಅಥವಾ ನಿಮ್ಮ ಫುಡ್ ಈಗ ತಯಾರಿ ಆಗುತ್ತಿದ್ದಾರಂತೆ ಇಲ್ಲಿವರೆಗೂ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? 20 ಲಕ್ಷ ಮೀರಿದ್ದಲ್ಲಿ ಹೇಗೆ ಅದು? ಆದಾಯ ಪತ್ರ ಆದಾಯ ಪತ್ರ ಅದಕ್ಕೆ 100 ರೂಪಾಯಿ 500 ರೂಪಾಯಿ ಇಸ್ಕೊಂಡು ಆದಾಯ ಪತ್ರ ಎತ್ಕೊಂಡ್ಬರ್ತಾರೆ. RTI ನಲ್ಲಿ ಮಾಡಲ್ವಾ? ಅದೇನೋ RTE ನಲ್ಲಿ ರೈಟ್ ಟು ಎಜುಕೇಶನ್ ಅಲ್ಲಿ ಮಾಡಲ್ವಾ? ಕುಟುಂಬದ ಆದಾಯ ತೆರಿಗೆ ಪಾವತಿ ಮಾಡುತ್ತಿದ್ದಲ್ಲಿ, ನಿಗದಿಗಿಂತ ಹೆಚ್ಚು ಜಮೀನು ಹೊಂದಿದ್ದಲ್ಲಿ, ನಗರಗಳಲ್ಲಿ 1000 ಚದರಡಿಯ ಪಕ್ಕಾ ಮನೆ ಇದ್ದಲ್ಲಿ, ಪ್ರತಿ ತಿಂಗಳು 150 ಯೂನಿಟ್ಗಿಂತ ಹೆಚ್ಚು ವಿದ್ಯುತ್ ಬಳಕೆ ಮಾಡಿದ್ದಲ್ಲಿ, ವೈಟ್ ಬೋರ್ಡ್ನ 4 ಚಕ್ರದ ವಾಹನ ಇದ್ದಲ್ಲಿ, ಎಲ್ಲ 2 ಚಕ್ರ ಬಿಸಿಟ್ಬಿಟ್ರಪ್ಪ, ಸುಮ್ಮನೆ ಸವಾಸ ಬೇಡ. 2 ವೀಲಲ್ಲೇ ಹೋಯ್ತಾರೆ ಹೇಳ್ತಿದ್ದಾರೆ, ಯಾವ 4 ವೀಲ್ ಹಾಕೊಳ್ಳೇಬೇಡಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಅವನಿಗೆ ಬಿಡ್ತಾ ಇದ್ದೀರಿ ರೈಲುಗಳನ್ನ. ಇಫ್ ದೇರ್ ಇಸ್ ಅ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಡಿಪಾರ್ಟ್ಮೆಂಟ್ ವಿತ್ ಎ ಪ್ರಾಪರ್ ಆಫೀಸರ್ ಒಬ್ಬ ಇದ್ರೆ, ಇದು ಯಾವ ದೊಡ್ಡ ಕೆಲಸ? ಕಚಡಗಳನ್ನು ಹೆಕ್ಕ ತೆಗೆದ್ಬಿಟ್ಟು ಎತ್ತು ಬಿಸಾಕೋದು ಏನು ದೊಡ್ಡ ಕೆಲಸ ಅದು? ಏನದೇನು ಚಂದ್ರನ ಅದರ್ ಸೈಡ್ ಆಫ್ ದಿ ಮೂನ್ ನಲ್ಲಿ ಡಾರ್ಕ್ ಸೈಡ್ ಒಳಗೆ ಲ್ಯಾಂಡಿಂಗ್ ಮಾಡೋ ತರನ ಅದು? ಇಂಥ ಪ್ರಯತ್ನಗಳು ಯಾಕಾಗಲ್ಲ ಸರ್ ಬೇಗ? ಯಾಕಾಗಲ್ಲ ಅಲ್ಲ, ಮಾಡಲ್ಲ. ಬೋಗಸ್ ಕಾರ್ಡ್ ಕಳ್ಳರು ತಿನ್ನಕ್ಕೆ. ಬಹಳ ಜನಕ್ಕೆ ನನ್ನ ಹೆಸರು ಕಾರ್ಡ್ ಇದೆ ಗೊತ್ತಿಲ್ಲ. ನನ್ನ ಹೆಸರು ಕಾರ್ಡ್ ಇರ್ಬೋದು ಮೋಸ್ಟ್ಲಿ. ಫ್ರಾಡ್, ಟೋಟಲ್ ಫ್ರಾಡ್. ಗೊತ್ತಿಲ್ಲ ಅಷ್ಟೇ ನನಗೆ ಗೊತ್ತೇ ಇರಲ್ಲ. ನನ್ನ ಹೆಸರು ಇಶ್ಯೂ ಆಗೋಗಿರ್ಬೋದು ಮೋಸ್ಟ್ಲಿ. ಚೆಕ್ ಮಾಡ್ಬೇಕಿದ್ರೆ ಹೇಳಿದ್ಮೇಲೆ ನಾನು ಹೋಗಿ ಚೆಕ್ ಮಾಡ್ತೀನಿ. ಕರೆಕ್ಟ್, ನನ್ನ ಹೆಸರು ಇದ್ಬಿಡ್ಬೋದು ಮೋಸ್ಟ್ಲಿ. ಹಂಗೆ ಬೋಗಸ್ ಕಾರ್ಡ್. ಈ ಕಾರ್ಡ್ಗಳ ಲೆಕ್ಕಾಚಾರದ ಆಧಾರದ ಮೇಲೆ ಅಕ್ಕಿ ತರಿಸೋದು. ಆ ಅಕ್ಕಿಯನ್ನು ತರಿಸೋದೇ ಇಲ್ಲ, ಡೈರೆಕ್ಟ್ ಆಗಿ ಹೋಗುತ್ತದು. ಎಲ್ಲಿ ಬರುತ್ತದು? ಕಿತ್ತು ಬಿಸಾಕಿ. ಇದಕ್ಕೂ ಎಷ್ಟು ದುಡ್ಡು ಕೊಟ್ಬಿಡಿ. ಬೇಕಾದ್ರೆ ಗುಂಡು ಹಾಕೊಳ್ಳಿ, ಬೇಕಾದ್ರೆ ಅಕ್ಕಿ ತಿನ್ಕೊಳ್ಳಿ, ಬೇಕಾದ್ರೆ ಅನ್ನ ತಿನ್ಕೊಳ್ಳಿ, ಏನಾರು ಮಾಡ್ಕೊಂಡು ಹೋಗ್ಲಿ. ಕಿತ್ತಾಕ್ಬಿಡಿ ಹೇಳ್ತೀನಿ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದ್ದಾನೆ ಅಂತಲ್ಲಿ ದುಡ್ಡು ಕೊಟ್ಬಿಟ್ಟು ಖಾಲಿ ಮಾಡ್ಬಿಡಿ ಹೇಳ್ತೀನಿ ಸ್ಕೀಮಲ್ಲಿ. ಅವಾಗ ಗೋಡೌನ್ಗಳು ಅದು ಇದು ಅದರ ತಪ್ಪತ್ತು. ಅಟ್ಲೀಸ್ಟ್ ಬರೀ ಬೋಗಸು ಸುಳ್ಳು ಹೇಳ್ಕೊಂಡು ಓಡಾಡೋದು 15 ವರ್ಷದಿಂದ ನೋಡ್ತಾ ಇದ್ದೀನಿ ನಾನು. ಕಾರ್ಡ್ ನಡೆಸ್ತೀವಿ ನೆನಪಾದಾಗ ದುಡ್ಡೇನ್ ಸ್ವಾಮಿ ತಲೆ ಹಿಡ್ಕೊಂಡು ಸಂಪಾದನೆ ಮಾಡ್ತಾರೆ. ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ.